ಹಾಯ್ ಫ್ರೆಂಡ್, ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ. ಇವತ್ತು ಕ್ಯಾಬೇಜ್ ಅಂದರೆ ಹೂಕೋಸಿನಲ್ಲಿ ನಾನು ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಪಲ್ಯನ. ಸೊ ಮದುವೆ ಮನೆಗಳೆಲ್ಲ ಕೋಸಂಬರಿ ಮಾಡ್ತಾರಲ್ಲ, ಸೊ ಅದೇ ರೀತಿಯಾಗಿ ಮಾಡಬಹುದು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಎಲೆಕೋಸು ತೊಗೊಂಬಂದು ಇಟ್ಟಿದ್ರು, ಹಾಗಾಗಿ ನಾನು ಇವಾಗ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಸೊ ಮೊದಲಿಗೆ ನಾನಿಲ್ಲಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನೋಡಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಹಾಗೂ ಹೆಸರು ಕಾಳನ್ನು ನಾನು 3 ಥರದ ಕಾಳುಗಳನ್ನ ನಾನು ಹಾಕ್ತಾಯಿದ್ದೀನಿ. ಒಂದೇ ಥರ ಕಾಳು ಬೇಕು ಅಂದರೆ ನೀವು ಹಾಕಿ ಮಾಡ್ಕೊಬೋದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲೆಕೋಸನ್ನು ನಾನು ತೊಳೆದು ಇಟ್ಕೊಂಡಿದ್ದೆ ನೋಡಿ. ನಾನು ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಈ ಈ ಎಲೆಕೋಸಿನಲ್ಲೇ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೀರು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಹಾಕಿ ಕುಕ್ಕರ್ನ ಮುಚ್ಚಿ ನಾನು ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ, ವಿಸಲ್ನ ಹಾಕಿ ನಾನು ಸ್ಟವ್ ಮೇಲೆ ಇಡ್ತೀನಿ ಇವಾಗ. ಸೊ ನೋಡಿ ಬೆಂದಿದೆ. ಒಂದೇ ವಿಸಲ್ ಕೂಗಿಸ್ಕೊಂಡು ಸಡನ್ನಾಗಿ ನಾನು ವಿಸಲ್ನ ಇಟ್ಬಿಟ್ಟು ತೆಗೆದಿದ್ದೀನಿ, ಇಲ್ಲಾಂದರೆ ಬೇಳೆ ಎಲ್ಲ ಒಂಥರ ಆಗಿಬಿಡುತ್ತೆ. ಇವಾಗ ಏನೇನು ಬೇಕು ಅಂತ ನೋಡಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಇಲ್ಲಾಂದರೆ ನೀವು ಹಸಿ ಕೊಬ್ಬರಿನೇ ಹಾಕೋಬೋದು. ನೋಡಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕಡಾಯಿನ ಸ್ಟವ್ ಹಚ್ಚಿ ಅದ್ರ ಮೇಲೆ ನಾನು ಇಟ್ಕೊತಾ ಇದ್ದೀನಿ. ಕಾಯೋಕ್ಕೆ ಇಟ್ಟಿದ್ದೀನಿ ಕಡಾಯಿನ. ಅದು ಸ್ವಲ್ಪ ಕಾಯಲಿ. ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನಾನು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಯಾಕೆಂದರೆ ಅದು ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾವು ಎಣ್ಣೆ ಹಾಕಿದ್ರೂ ಅದು ನೀರು ಥರ ಬಿಟ್ಕೊಬಿಡುತ್ತೆ. ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು 1.5 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲವನ್ನು ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಅದು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ವ, ಇದಕ್ಕೆ ನಾನು ಸ್ವಲ್ಪ ಹಸಿ ಕರಿಬೇವನ್ನ ನಾನು ಹಾಕ್ತೀನಿ. ನೋಡಿ, ಹಸಿ ಕರಿಬೇವನ್ನ ಇದನ್ನು ನಾನು ತೋರಿಸಿರಲಿಲ್ಲ, ಸೊ ಹಂಗೆ ಹಾಕ್ಕೊಂಬಿಟ್ಟಿದ್ದೀನಿ. ಮತ್ತು ಇವಾಗ ನೋಡಿ, ಅದು ಸ್ವಲ್ಪ ಬೆಂದಿದೆ. ಬೆಂದಾದ ನಂತರ ಇವಾಗ ನಾನು ನೀರು ಸೋರಿರುವಂಥ ಹೂಕೋಸು ಅಂದರೆ ಹೂಕೋಸು ಅನ್ನೋದೇ ಬರುತ್ತೆ. ಅದು ಇವಾಗಷ್ಟೇ ಪಲ್ಯ ಮಾಡಿದ್ವಿ ನೆನೆ ನಮ್ಮ ಮನೆಯಲ್ಲಿ, ಹಾಗಾಗಿ ಅದೇ ಬಂದುಬಿಡುತ್ತೆ. ಸೊ ಈ ಕೋಸು ಬೇಯಿಸಿ ಏನು ಇಟ್ಕೊಂಡಿದೆ ಅದನ್ನು ಆ ಪಲ್ಯ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಏನು ಬೇಯಿಸ್ಕೊಂಡಿದೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನೋಡಿ ನಾನು ನೀರಿನ ಅಂಶ ಹೇಗೆ ಬರ್ತಿದೆ ಅಂತ. ಸೊ ಹಂಗಾಗಿ ಅದಕ್ಕೆ ನಾನು ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದು. ನೋಡಿ, ಸೈಡಲ್ಲಿ ನೀರು ಹೆಂಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವ, ಕಾಣಿಸ್ತಾ ಇದೆ ನಿಮಗೂ ಅಂದ್ಕೊತೀನಿ. ನೋಡಿ, ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದನ್ನು ಎಣ್ಣೆ ಸುತ್ತ ಚೆನ್ನಾಗಿ ಹೊಂದ್ಕೋಬೇಕು. ಅದರಲ್ಲಿ ಏನು ನೀರಿನ ಅಂಶ ಇದೆ ಅದೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉರಿನ ಜಾಸ್ತಿನೇ ಕೊಟ್ಕೋಬೋದು ಈ ಥರ ಕಡಾಯಿಗಳಿಗೆ. ಸಿಲ್ವರ್ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ಏನಾದ್ರು ನೀವು ಇಡೋದೇ ಆದರೆ ಕಡಿಮೆ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ಒಣಗಿರೋ ಕೊಬ್ಬರಿ ಸೆರೆದಿಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ಬಿಟ್ಟು ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತೀನಿ. ಹೆಂಗೆ ಅಂದರೆ ಈ ಕೊಬ್ಬರಿ ಬಂದ್ಬಿಟ್ಟು ನಾನು ದಪ್ಪದಾಗಿ ತುರಿದಿಟ್ಕೊಂಡಿದ್ದೀನಿ. ಅದು ಅಲ್ಲಲ್ಲೇ ಬಾಯಿಗೆ ಸಿಗುವಾಗ ಕಡಲೆಬೇಳೆ ಜೊತೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಯಾವಾಗಲೂ ಅಷ್ಟೇ, ನೀವು ಈ ಪಲ್ಯನ ಮಾಡಬೇಕಾದ್ರೆ ನೀವು ಕುಕ್ಕರ್ಗೆ ಹಾಕಿದ್ರೂ ಚೆನ್ನಾಗಿ ಕಾಳನ್ನು ಬೇಯಿಸ್ಕೊಂಡ್ಬಿಡ್ಬೇಡಿ. ಅದೆಲ್ಲ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದೇ ವಿಸಲ್ಗೆ ತೆಗೆದುಬಿಟ್ರೆ ಸಾಕಾಗುತ್ತೆ. ಒಂದೇ ವಿಸಲ್ ಸಾಕು ಇದಕ್ಕೆ. ಅಷ್ಟರಲ್ಲೇ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನಾವು 2 ವಿಸಲು ಅಥವಾ 3 ವಿಸಲ್ ಹಾಕಿ ಸಡನ್ನಾಗಿ ಬಿಚ್ಚೋದಕ್ಕೆ ಹೋಗಿದ್ರೆ ಫುಲ್ಲೆಲ್ಲ ಹಲ್ವ ಥರ ಆಗಿಬಿಡುತ್ತೆ. ನಾನು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಕಾಳು ಮೆಣಸನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೋಟದಲ್ಲಿ. ಯಾಕೆ ಅಂದರೆ ಇದು ಶೀತ, ಕೋಸು ಬಂದುಬಿಟ್ಟು ಶೀತ ಇದೆ, ಮತ್ತು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕೆಲವೊಬ್ಬೊಬ್ಬರಿಗೆ ಬೇಸಿಗೆ ಟೈಮಲ್ಲಿ ಶೀತದ ಪದಾರ್ಥ ಏನಾದ್ರು ತಿಂದರೆ
ಇಮ್ಮಿಡಿಯೇಟ್ಲಿ ನೆಗಡಿ ಆಗಿಬಿಡುತ್ತೆ, ಕೆಲವೊಬ್ಬೊಬ್ರಿಗೆ ಮಾತ್ರ ಆ ರೀತಿ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಾಳುಮೆಣಸು ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಾಳುಮೆಣಸು ಹೀಟ್ ಇರೋದ್ರಿಂದ ನಾನು ಸ್ವಲ್ಪನ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಕಾಳುಮೆಣಸು ಹಾಕೋದ್ರಿಂದ. ರೆಡಿ ಆಗಿದೆ ಪಲ್ಯ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ. ನೋಡಿ, ತುಂಬ ಚೆನ್ನಾಗಿದೆ ಪಲ್ಯ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮದುವೆ ಮನೆಗಳಲ್ಲಿ ಮಾಡೋದಕ್ಕಿಂತನೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಅಂದ್ಕೊಳ್ಳೋದೇನೋ ಚೆನ್ನಾಗೇ ಬಂದಿದೆ, ಯಾಕಂದರೆ ನನ್ನ ಅಡುಗೆ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನೋಡಿ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ರೆಡಿಯಾಗಿದೆ. ಇವಾಗ ಪಲ್ಯ ರೆಡಿ ಆಯಿತು. ಪ್ಲೇಟ್ ತಗೊಳ್ಳಿ, ಬೇಗ ಬೇಗ ಒಂದು ಸರ್ವ್ ಮಾಡ್ಕೊಂಡು ಫಟಾಫಟ್ ಅಂತ ತಿನ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.